ಇವಾಗ ಮೌಲ್ಯಾಧಾರಿತ ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಅನ್ನೋದೇ ಅದು ಇಲ್ಲದಂತಹ ಪರಿಸ್ಥಿತಿ ಅಥವಾ ನಗಪಾಟಲಿನ ಪರಿಸ್ಥಿತಿ ಬಂದಿದೆ. ನಮ್ಮ ರಾಜ್ಯ ಸರ್ಕಾರದ ಆಡಳಿತ ದುರಾಡಳಿತದಿಂದ ಕೂಡಿದೆ. ಲಂಚ ರುಷುವತ್ತಿಲ್ಲದೆ ಯಾವ ಕೆಲಸಗಳು ಆಗೋದಿಲ್ಲ. ಇಲ್ಲಿ ಭ್ರಷ್ಟಾಚಾರದಿಂದ ಸರ್ಕಾರ ತುಂಬಿ ತುಳುಕ್ತಾ ಇದೆ. ವೀಕ್ಷಕರೇ ನಮಸ್ಕಾರ, ನಾನು ರವಿ ಕೃಷ್ಣ ರೆಡ್ಡಿ. ತಮಗೆಲ್ಲರಿಗೂ ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ಈ 2026 ಮಾರ್ಚ್ 6ನೇ ತಾರೀಕು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಜೆಟ್ ಮಂಡಿಸಲಿದ್ದಾರೆ. ಈ ಬಜೆಟ್ ಮಂಡನೆಗೆ ಮುನ್ನ ಈಗಾಗಲೇ 10 ಸಂಘಟನೆಗಳ ಜೊತೆ, ತಜ್ಞರ ಜೊತೆಗೆ ಬಜೆಟ್ ಪೂರ್ವಭಾವಿ ಸಭೆಗಳು ಆಗಿದೆ. ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಅಂತ ಒಂದಿದೆ, ಕರ್ನಾಟಕ ಸ್ಟೇಟ್ ಪಾಲಿಸಿ ಅಂಡ್ ಪ್ಲಾನಿಂಗ್ ಕಮಿಷನ್ ಅಂತ. ಇದರ ಹಾಲಿ ಅಧ್ಯಕ್ಷರು BR ಪಾಟೀಲ್, ಶಾಸಕರು, ಆಳಂದದ ಶಾಸಕರು. ಈ ಪ್ಲಾನಿಂಗ್ ಕಮಿಷನ್ ನಾವು ಕರ್ನಾಟಕದ ಇತಿಹಾಸವನ್ನು ನೋಡಿದಾಗ ಕರ್ನಾಟಕದ ಮುಂದಿನ ಭವಿಷ್ಯಕ್ಕೆ, ವಿಶೇಷವಾಗಿ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ವಿಷನ್ ಡಾಕ್ಯುಮೆಂಟ್ಗಳನ್ನ, ಕೆಲವೊಂದು ಪಾಲಿಸಿಗಳನ್ನ, ಕೆಲವೊಂದು ಪ್ಲಾನಿಂಗ್ ಅನ್ನ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಬಂದಿದೆ. ಹಿಂದೆ ಕರ್ನಾಟಕದ ಪ್ರಸಿದ್ಧ ಅರ್ಥತಜ್ಞರಾಗಿದ್ದಂತಹ ಡಾಕ್ಟರ್ DM ನಂಜುಂಡಪ್ಪನವರು ಸಹ ಈ ಪ್ಲಾನಿಂಗ್ ಕಮಿಷನ್ನ ಚೇರ್ಮನ್ ಆಗಿದ್ದರು. ಅವರೆಲ್ಲ ಕೊಟ್ಟಂತಹ 10 ಸಲಹೆಗಳನ್ನ, ಪ್ರಸ್ತಾವನೆಗಳನ್ನ ಸರ್ಕಾರಗಳು ಅಳವಡಿಸಿಕೊಂಡು ಒಳ್ಳೆಯ ಉತ್ತಮವಾದ ಆಡಳಿತವನ್ನು ಕೊಡೋದಿಕ್ಕೆ ಮತ್ತು ರಾಜ್ಯದ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾದಂತಹ ಯೋಜನೆಗಳನ್ನು ರೂಪಿಸೋದಿಕ್ಕೆ ಅವರು ಆ ಸಲಹೆ ಪ್ರಸ್ತಾವನೆಗಳನ್ನು ಸ್ವೀಕರಿಸ್ತಾ ಇದ್ರು. ಈಗಾಗಲೇ ನಾನು ಹೇಳಿದ ಹಾಗೆ ಈಗ ಹಾಲಿ ಪ್ಲಾನಿಂಗ್ ಕಮಿಷನ್ನ ಚೇರ್ಮನ್ ಆಗಿರುವಂಥವರು, ಅಧ್ಯಕ್ಷರಾಗಿರುವಂಥವರು BR ಪಾಟೀಲ್ರು. ಈ ಆಯೋಗದಲ್ಲಿ, ಈ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದಲ್ಲಿ ಮೋಹನ್ ದಾಸ್ ಹೆಗಡೆ ಅನ್ನುವಂಥವ್ರು ಒಬ್ಬರು ಸದಸ್ಯರಾಗಿದ್ದಾರೆ. ಅವರು ಬಹಳ ಒಳ್ಳೆಯ ಉತ್ತಮವಾದಂತಹ ಕೆಲವು ಸಲಹೆಗಳನ್ನು, ಪ್ರಸ್ತಾವನೆಗಳನ್ನು ರಾಜ್ಯ ಸರ್ಕಾರಕ್ಕೆ, ವಿಶೇಷವಾಗಿ ಅರ್ಥ ಸಚಿವರಾಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಳಿಸಿದ್ದಾರೆ. ತುಂಬ ಒಳ್ಳೆಯ ವಿಚಾರಗಳು ಅದರಲ್ಲಿದೆ. ಅದರಲ್ಲಿ ಮುಂದಿನ 10 ವರ್ಷಗಳಲ್ಲಿ, 9 ವರ್ಷಗಳಲ್ಲಿ 2035 ನಮ್ಮ ರಾಜ್ಯದ GDPಯನ್ನ $500 ಟ್ರಿಲಿಯನ್ ಅಮೇರಿಕನ್ US ಅಂದರೆ 500 ಬಿಲಿಯನ್ USDಗಳಿಗೆ ಏರಿಸಬೇಕು ಅಂತ ಅದರಲ್ಲಿ ಅವರೊಂದಷ್ಟು ವಿಷನ್ ಇಟ್ಕೊಂಡಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಈಗ ಒಕ್ಕೂಟ ಸರ್ಕಾರ, ಭಾರತ ಸರ್ಕಾರ ನಾವು $5 ಟ್ರಿಲಿಯನ್ ದಾಟಬೇಕು ನಮ್ಮ GDP ಅಂತ ಹೇಳ್ತಾ ಇದೆ. ಆಗ ನೋಡಿದ್ರೆ ಮುಂದಿನ 8-9 ವರ್ಷಗಳಲ್ಲಿ ಕರ್ನಾಟಕದ GDPಯನ್ನೇ ನಾವು $500 ಟ್ರಿಲಿಯನ್ ಮುಟ್ಟಿಸಬೇಕು ಅನ್ನುವಂಥ ಒಂದು ವಿಷನ್ನು ಈ ಡಾಕ್ಯುಮೆಂಟ್ ಅಲ್ಲಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಅವರೊಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಮುಂದಿನ 10 ವರ್ಷಗಳಲ್ಲಿ 30 ಲಕ್ಷ ಹೊಸ ಉದ್ಯೋಗಗಳನ್ನ, ನೌಕರಿಗಳನ್ನ ಇಲ್ಲಿ ನಾವು ಕರ್ನಾಟಕದಲ್ಲಿ ಸೃಷ್ಟಿಸಬೇಕು. 100% ಡಿಜಿಟಲ್ ಆಡಳಿತ ಸಾಧಿಸಬೇಕು ಅನ್ನುವಂಥದ್ದನ್ನ ಅವರು ಹೇಳ್ತಾ ಬಂದಿದ್ದಾರೆ. ಇದರಲ್ಲಿ ಬಹಳ ಮುಖ್ಯವಾಗಿ ಮೌಲ್ಯಾಧಾರಿತ ಕರ್ನಾಟಕ, ನೈತಿಕತೆ ಮತ್ತು ಹೊಣೆಗಾರಿಕೆ ಆಧಾರಿತ ಅನ್ನುವಂತಹ ಪದವನ್ನು ಬಳಸಿ ಒಂದು ಮೌಲ್ಯಾಧಾರಿತ ಕರ್ನಾಟಕವನ್ನ ಕಟ್ಟಬೇಕು ಅಂತ. ನಮಗೆಲ್ಲ ಗೊತ್ತಿರೋ ಹಾಗೆ ಮೌಲ್ಯಾಧಾರಿತ ರಾಜಕಾರಣ ಅಂತ ಕರ್ನಾಟಕದಲ್ಲಿ 1985-86 ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬಹಳ ದೊಡ್ಡ ಚಲಾವಣೆಯಲ್ಲಿದ್ದಂಥ ಪದ. ಆ ಥರದ ವಿಚಾರಗಳು ಬರ್ತಾ ಇತ್ತು. ಆದರೆ ಅದು 80ರ ದಶಕದ ಕೊನೆಗೆ ಅದು ಸವಕಲು ನಾಣ್ಯವಾಗಿ ಹೋಯಿತು. ಇವಾಗ ಮೌಲ್ಯಾಧಾರಿತ ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಅನ್ನೋದೇ ಅದು ಇಲ್ಲದಂತಹ ಪರಿಸ್ಥಿತಿ ಅಥವಾ ನಗಪಾಟಲಿನ ಪರಿಸ್ಥಿತಿ ಬಂದಿದೆ. ರಾಮಕೃಷ್ಣ ಹೆಗಡೆ ಅವರ ಸಂದರ್ಭದಲ್ಲಿ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರು ನೇಮಕವಾಗಿದ್ದರು. ಸಿದ್ದರಾಮಯ್ಯನವರಿಗೂ ಸಹ ರಾಮಕೃಷ್ಣ ಹೆಗಡೆ ಬಗ್ಗೆ ಅಪಾರವಾದ ಗೌರವ ಇತ್ತು. ಈಗ ಇದರಲ್ಲಿ ಮೌಲ್ಯಾಧಾರಿತ ಕರ್ನಾಟಕ ಅನ್ನುವಂಥ ಒಂದು ಅದನ್ನ ಅಡಿಯಲ್ಲಿ ಕೆಲವೊಂದು ಪ್ರಸ್ತಾವನೆಗಳನ್ನ ಇವರು ಮೋಹನ್ ದಾಸ್ ಹೆಗಡೆಯವರು, ಪ್ಲಾನಿಂಗ್ ಕಮಿಷನ್ನ ಸದಸ್ಯರು, ಅವರು ಇಟ್ಟಿದ್ದಾರೆ. ಇದರಲ್ಲಿ ಈ ನೈತಿಕತೆ ಮತ್ತು ಹೊಣೆಗಾರಿಕೆ ಆಧಾರಿತ ಆಡಳಿತದ ಹೊಸ ಮಾರ್ಗಸೂಚಿ, ರೋಡ್ ಮ್ಯಾಪ್ಗಾಗಿ ಈ ವರ್ಷದ ಬಜೆಟ್ನಲ್ಲಿ 10,000 ಕೋಟಿ ರೂಪಾಯಿಯನ್ನ ನಾವು ವಿನಿಯೋಗಿಸಬೇಕು. ಅಂದ್ರೆ ಒಂದು ಟ್ರಾನ್ಸ್ಪರೆಂಟ್ ಆದಂತಹ, ಪಾರದರ್ಶಕ ಮತ್ತು ಅಕೌಂಟಬಿಲಿಟಿ ಇರುವಂತಹ ಒಂದು ಆಡಳಿತವನ್ನು ಕೊಡಬೇಕಾದ್ರೆ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಇದರಲ್ಲಿ ಅವ್ರು ಏನು ಹೇಳಿದ್ದಾರೆ ಬಹಳ ಚೆನ್ನಾಗಿದೆ. ಹಾಗಾಗಿ ನಾವು ಕೆಲವೊಂದು ವಿಚಾರಗಳನ್ನ ಅದರಲ್ಲಿ ಮಾತಾಡೋಣ. ಇದರಲ್ಲಿ ಬಹಳ ಮುಖ್ಯವಾಗಿ ಅವರು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಗೆ 20,000 ಕೋಟಿಯನ್ನ ಈ ವರ್ಷದ ಬಜೆಟ್ ಅಲ್ಲಿ ಮೀಸಲಿಡಬೇಕು. ಕೈಗಾರಿಕಾ ವೈವಿಧ್ಯೀಕರಣ, ರಫ್ತು ವೃದ್ಧಿ, ಗ್ರಾಮೀಣ ಉದ್ಯಮಗಳ ಮೂಲಕ ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದರೊಂದಿಗೆ ಹಣಕಾಸು ಶಿಸ್ತು ಕಾಯ್ದುಕೊಳ್ಳಲು ಹಣಕಾಸು ಕೊರತೆಯನ್ನು 3.5% ಕಡಿಮೆಗೊಳಿಸುವ ಗುರಿ ಇಟ್ಟುಕೊಂಡು 20,000 ಕೋಟಿ
ಮೀಸಲಿಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ಹಾಗೆಯೇ ಖಾಸಗಿ ಮತ್ತು PPP ಹೂಡಿಕೆಗಳನ್ನು ಆಕರ್ಷಿಸುವ ಮೂಲಕ ವಿಶೇಷವಾಗಿ ಇಂಧನ ಇಲಾಖೆ ಇದರಲ್ಲಿ ಮೂಲಭೂತ ಸೌಕರ್ಯ, ನವೀಕರಿಸಬಹುದಾದ ರಿನ್ಯೂವಬಲ್ ಎನರ್ಜಿ ಮತ್ತು ಪ್ರೊಡಕ್ಷನ್ ಕ್ಷೇತ್ರಗಳನ್ನು ಬಲಪಡಿಸೋದಕ್ಕೆ 1.5 ಲಕ್ಷ ಕೋಟಿಯನ್ನ ಮುಂದಿನ ದಿನಗಳಲ್ಲಿ ಇದಕ್ಕೆ ಅನುದಾನವನ್ನ ಮೀಸಲಿಡಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕರ್ನಾಟಕ ಆರ್ಥಿಕ ಅಭಿವೃದ್ಧಿ ರೋಡ್ ಮ್ಯಾಪ್, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಗೆ ಅದು ಸಹ ಅದಕ್ಕೆ ಇದನ್ನು ಸಂಖ್ಯೆ ಕೊಟ್ಟಿಲ್ಲ, ಆದರೆ ಅದನ್ನು ವಿಶೇಷವಾಗಿ ಆದ್ಯತೆ ನೀಡಿ ಅದಕ್ಕೆ ನಾವು ಅನುದಾನವನ್ನು ಮೀಸಲಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಕಿಲ್ ಕರ್ನಾಟಕ 2.0 ಅನ್ನುವ ಹೆಸರಿನಲ್ಲಿ 2030 ವಿಷನ್ ವಿಚಾರವಾಗಿಟ್ಕೊಂಡು ಕರ್ನಾಟಕ ಹವಾಮಾನ ಸ್ಥೈರ್ಯ ಮಿಷನ್ ಮೊದಲಾದ ಪ್ರಮುಖ ಯೋಜನೆಗಳ ಮೂಲಕ ನಾವು ಏನು 30 ಲಕ್ಷ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು, ಡಿಜಿಟಲ್ 100% ಡಿಜಿಟಲ್ ಆಡಳಿತ ಸಾಧಿಸೋದಕ್ಕೆ 32 ಲಕ್ಷ ಕೋಟಿ ರೂಪಾಯಿಗಳನ್ನ ಮುಂದಿನ ವರ್ಷಗಳಲ್ಲಿ ಖರ್ಚು ಮಾಡೋದಕ್ಕೆ ಈ ಯೋಜನೆಗಳನ್ನು ರೂಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ರಾಜ್ಯವನ್ನ ಭವಿಷ್ಯೋನ್ಮುಖ, ಆವಿಷ್ಕಾರ ಚಾಲಿತ ಮತ್ತು ಸಮಾವೇಶಿತ ಆರ್ಥಿಕತೆ ಇವನ್ನ ಇಟ್ಟುಕೊಂಡು ರಾಜ್ಯದ GDP 500 ಬಿಲಿಯನ್ ಅಮೆರಿಕನ್ ಡಾಲರ್ ನಾವು ಮುಟ್ಟಬೇಕು. ಆ ರೀತಿಯ ಬೆಳವಣಿಗೆಯನ್ನು ಸಾಧಿಸೋದಕ್ಕೆ ನಾವು ಬೇಕಾದಂತಹ ಯೋಜನೆಗಳನ್ನು ರೂಪಿಸಬೇಕು ಅಂತ ಹೇಳ್ತಾರೆ. ಬಹಳ ಮುಖ್ಯವಾಗಿ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಆಡಳಿತ ದುರಾಡಳಿತದಿಂದ ಕೂಡಿದೆ. ಲಂಚ, ರುಷುವತ್ತಿಲ್ಲದೆ ಯಾವ ಕೆಲಸಗಳು ಆಗೋದಿಲ್ಲ. 40% 50% ಈ ತರದ ಕಮಿಷನ್ ಇದೆ. ಇಲ್ಲಿ ಭ್ರಷ್ಟಾಚಾರದಿಂದ ಸರ್ಕಾರ ತುಂಬಿ ತುಳುಕ್ತಾ ಇದೆ ಅನ್ನುವಂಥದ್ದನ್ನ ನಾವು ಸಾಕಷ್ಟು ಸಂದರ್ಭಗಳಲ್ಲಿ ಕೇಳಿದ್ದೀವಿ. ಹಾಗಾಗಿ ಇಂತಹ ಆಡಳಿತದ ಸುಧಾರಣೆಗಾಗಿ ಪಾರದರ್ಶಕ, ಹೊಣೆಗಾರಿಕೆಯಿಂದ ಕೂಡಿದ ಮೌಲ್ಯಾಧಾರಿತ ಆಡಳಿತ ವ್ಯವಸ್ಥೆ, ವ್ಯಾಲ್ಯೂ ಬೇಸ್ಡ್ ಗವರ್ನೆನ್ಸ್, ಅಕೌಂಟಬಿಲಿಟಿ ಇರುವಂತಹ, ಟ್ರಾನ್ಸ್ಪರೆನ್ಸಿ ಇರುವಂತಹ ಆಡಳಿತ ಕೊಡಬೇಕಾದರೆ 10,000 ಕೋಟಿ ರೂಪಾಯಿಗಳನ್ನ ಅನುದಾನವನ್ನ ಕೊಡಬೇಕು ಯಾವೆಲ್ಲ ಇಲಾಖೆಗಳಿಗೆ. ಶಾಲೆ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಶಿಕ್ಷಣ ಇಲಾಖೆಗೆ 3,000 ಕೋಟಿ ರೂಪಾಯಿ, ಮೌಲ್ಯಾಧಾರಿತ ಶಿಕ್ಷಣ ಮತ್ತು ನಾಯಕತ್ವ ತರಬೇತಿಗೆ ಶಾಲಾ ಸಾಕ್ಷರತಾ ಮೂಲಕ 2,500 ಕೋಟಿ ರೂಪಾಯಿ, ಸಾಮಾಜಿಕ ಸೌಹಾರ್ದ, ಒಳಗೊಳ್ಳುವಿಕೆ, ಸಮುದಾಯ ಸಬಲೀಕರಣ ಕಾರ್ಯಕ್ರಮಗಳಿಗೆ 2,000 ಕೋಟಿ ರೂಪಾಯಿ, ತಂತ್ರಜ್ಞಾನ ಆಧಾರಿತ ಡಿಜಿಟಲ್ ನೈತಿಕತೆ ಮತ್ತು ಡೇಟಾ ಪಾರದರ್ಶಕತೆ ವ್ಯವಸ್ಥೆಗಳಿಗೆ IT-BT ಇಲಾಖೆಗೆ 1,500 ಕೋಟಿ ರೂಪಾಯಿ. ಅದರ ಜೊತೆಗೆ ಇವರೊಂದು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಈ ಗವರ್ನೆನ್ಸ್ ಇಲಾಖೆ ವತಿಯಿಂದ ಕರ್ನಾಟಕ ರಾಜ್ಯ ಮೌಲ್ಯ ಮತ್ತು ನೈತಿಕತೆ ಪರಿಷತ್ ಅನ್ನೋದನ್ನ ಸ್ಥಾಪಿಸಬೇಕು. ಹಾಗಾಗಿ ಆ ಪರಿಷತ್ತಿಗೆ, ಕರ್ನಾಟಕ ರಾಜ್ಯ ಮೌಲ್ಯ ಮತ್ತು ನೈತಿಕತೆ ಪರಿಷತ್ ಸ್ಥಾಪನೆಗೆ 1,000 ಕೋಟಿಯನ್ನ ನೀಡಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಇವು ನಿಜಕ್ಕೂ ಬಹಳ ಉತ್ತಮವಾದಂತಹ ವಿಚಾರಗಳು. ಇವತ್ತು ಯಾವುದೇ ಇಲಾಖೆಯಲ್ಲಿ, ರಾಜ್ಯ ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇದೆ, ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಇಲ್ಲ, ತಪ್ಪು ಮಾಡಿದಂಥವರಿಗೆ ಕಮಿಷನ್ ಬೇಸ್ಡ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇರುವಂಥವರಿಗೆ ಯಾವುದೇ ರೀತಿಯಲ್ಲಿ ಶಿಕ್ಷೆ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಲೋಕಾಯುಕ್ತವೂ ಸಹ ಅಷ್ಟೇನು ಸಶಕ್ತವಾಗಿ ಕೆಲಸ ನಿರ್ವಹಿಸದೇ ಇರುವಂತಹ ಸಂದರ್ಭದಲ್ಲಿ ಇವರೊಂದು ಹೊಸ ಕರ್ನಾಟಕ ರಾಜ್ಯ ಮೌಲ್ಯ ಮತ್ತು ನೈತಿಕತೆ ಪರಿಷತ್ ಅನ್ನುವಂಥದ್ದನ್ನ ಸ್ಥಾಪಿಸಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ 1,000 ಕೋಟಿಯನ್ನ ನಿಗದಿ ಮಾಡಬೇಕು. ಇದರ ಮೂಲಕ ನಾವು ಪಾರದರ್ಶಕ, ಹೊಣೆಗಾರಿಕೆಯಿಂದ ಕೂಡಿದ ಮೌಲ್ಯಾಧಾರಿತ ಆಡಳಿತ ವ್ಯವಸ್ಥೆಯನ್ನ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ. ಅದರ ಜೊತೆಗೆ ನವಕರ್ನಾಟಕ ದೃಷ್ಟಿಪಥ, ನ್ಯೂ ಕರ್ನಾಟಕ ವಿಷನ್ 2026-27 ಅದರಲ್ಲಿ ನವೀನತೆ, ಸಮಾವೇಶ, ಸ್ಥಿರಾಭಿವೃದ್ಧಿ ಆಧಾರಿತ ಪ್ರಗತಿ ಮುಂತಾದ ವಿಚಾರಗಳಿಗಾಗಿ ಮುಂದಿನ ಜನಮೈತ್ರಿ ಆಡಳಿತದ ದಿಕ್ಕಿನಲ್ಲಿ ಕರ್ನಾಟಕವನ್ನು ಮುನ್ನಡೆಸುವ ಉದ್ದೇಶಕ್ಕಾಗಿ 1.7 ಲಕ್ಷ ಕೋಟಿಯನ್ನ ವಿನಿಯೋಗಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಆರ್ಥಿಕ ಪರಿವರ್ತನೆಗೆ, ಕೈಗಾರಿಕೆ, MSME ನವೀನತೆಯ ವೃದ್ಧಿಗಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಗೆ 60,000 ಕೋಟಿ ರೂಪಾಯಿಯನ್ನ ಅನುದಾನ ನೀಡಬೇಕು. ಸಾಮಾಜಿಕ ಅಭಿವೃದ್ಧಿಗೆ, ಶಿಕ್ಷಣ, ಆರೋಗ್ಯ ಮತ್ತು ಕೌಶಲ್ಯ ಅಭಿವೃದ್ಧಿಗೆ 25,000 ಕೋಟಿಯನ್ನ ನೀಡಬೇಕು. ಆಡಳಿತ ಮತ್ತು ಡಿಜಿಟಲ್ ಪರಿವರ್ತನೆಗೆ, ಈಗಲೇ ಈ ಆಡಳಿತ, ಪಾರದರ್ಶಕತೆ ಮತ್ತು ಸೇವಾ ದಕ್ಷತೆಯ ಸುಧಾರಣೆಗಳಿಗೆ 15,000 ಕೋಟಿ ರೂಪಾಯಿಯನ್ನ ಈ ಗವರ್ನೆನ್ಸ್, DPR ಸುಧಾರಣೆ ಈ ಇಲಾಖೆಗೆ ನೀಡಬೇಕು ಅಂತ ಹೇಳ್ತಾರೆ. ಪ್ರಾದೇಶಿಕ ಅಭಿವೃದ್ಧಿಗೆ ಸಮತೋಲನ, ಬಹಳಷ್ಟು ಕಡೆಗಳಲ್ಲಿ ಪ್ರಾದೇಶಿಕ ಅಸಮತೋಲನ ಇದೆ. ಹಾಗಾಗಿ ಆ ಅಸಮತೋಲನವನ್ನ ಹೋಗಲಾಡಿಸೋದಕ್ಕೆ ಮೂಲಸೌಕರ್ಯ ಮತ್ತು ಪ್ರಾದೇಶಿಕ ಸಮಾನತೆಗೆ ಮೂಲಸೌಕರ್ಯ, ಒಳನಾಡು ಬಂದರು ಇಲಾಖೆಗೆ 30,000 ಕೋಟಿಯನ್ನ ನೀಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಬಹಳ ಕೆಲವೊಂದು ಉತ್ತಮವಾದ ಅಂಶಗಳನ್ನ ಇಟ್ಟು ಅವರು ಮೋಹನ್ ದಾಸ್ ಹೆಗಡೆ ಅವರು ಸದಸ್ಯರು, ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಸದಸ್ಯರು, ಅವರು ಮುಖ್ಯಮಂತ್ರಿಗಳಿಗೆ ಈ ಪ್ರಸ್ತಾವನೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವೆಲ್ಲ ಪ್ರಸ್ತಾವನೆಯಲ್ಲಿರುವಂತಹ ಮುಖ್ಯ ಅಂಶಗಳು, ಪ್ರಮುಖ ಅಂಶಗಳು, ಜನಪರ, ಜನಸ್ನೇಹಿ ಅಂಶಗಳು ಈ ಸಾಲಿನ
ಸಿದ್ದರಾಮಯ್ಯನವರ 17ನೆಯ ದಾಖಲೆಯ ಬಜೆಟ್ನಲ್ಲಿ ಲಾಗೂ ಆಗ್ತವೆ, ಅದಕ್ಕೆ ಚಾಲನೆ ಕೊಡಲಾಗುತ್ತೆ ಅಥವಾ ಇವರು ಅದನ್ನು ಪರಿಗಣಿಸಲಾಗುತ್ತೆ ಅನ್ನೋದನ್ನು ನಾವು ಆವತ್ತೇ ನೋಡಬೇಕಾಗುತ್ತೆ. ಆದರೆ ಯೋಜನಾ ಆಯೋಗದ ಕಡೆಯಿಂದ ಬಂದಿರುವಂತಹ ಈ ಪ್ರಸ್ತಾವನೆಗಳನ್ನು ಸರ್ಕಾರ ಯಾವ ರೀತಿ ತೆಗೆದುಕೊಳ್ಳುತ್ತೆ, ನಮಗೆಲ್ಲ ಗೊತ್ತಿರೋ ಹಾಗೆ BR ಪಾಟೀಲ್ ಅಧ್ಯಕ್ಷರಾಗಿ ಹಲವು ಸಲ ಅವ್ರಿಗೆ ಅದಕ್ಕೆ ಬೇಸರ ಇದೆ, ಮಂತ್ರಿ ಮಾಡಲಿಲ್ಲ ಅಂತ. ಆ ಹಿನ್ನೆಲೆಯಲ್ಲಿ ಪಾಟೀಲ್ರು ಇದಕ್ಕೆ ಈ ಸದಸ್ಯರು ಕೊಟ್ಟಿರುವಂತಹ ಸಲಹೆಗಳಿಗೆ ಅಥವಾ ಪ್ರಸ್ತಾವನೆಗಳಿಗೆ ಪಾಟೀಲ್ರ ಸಮ್ಮತಿ ಇದೆಯಾ, ಪಾಟೀಲರು ಬೇರೆ ಯಾವುದಾದ್ರೂ ಪ್ರಸ್ತಾವನೆಗಳನ್ನು ಸರ್ಕಾರ ಕೊಟ್ಟಿದ್ದಾರಾ, ಮತ್ತು ಅವೇನಾದರೂ ಸರ್ಕಾರ ಅಳವಡಿಸಿದೆಯಾ ಅನ್ನೋದನ್ನು ನಾವು ಮಾರ್ಚ್ 6ರಂದು ಮಂಡಿಸಲಾಗುವಂತಹ ಬಜೆಟ್ನಲ್ಲಿ ಕಾದು ನೋಡಬೇಕಾಗಿದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರಬಹುದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.